ಇದು ನನ್ನ ಹೆಸರು ಚಂದ್ರಪ್ಪ. ಗ್ರಾಮ ಮಾಲೂರು ತಾಲೂಕು ಪುರ್ಸನಹಳ್ಳಿ ಗ್ರಾಮದಲ್ಲಿ ನಡೆದಿರತಕ್ಕಂಥದ್ದು. ಇದು ನಮ್ಮ ತಾತ ಆಸ್ತಿ. ಇವ್ರನ್ನ 78 ಸರ್ವೆ ನಂಬರು ಅಮ್ಮರು ಕರ್ಕೊಂಡೋಗ್ಬಿಟ್ಟು ಇವ್ರನ್ನ ಮೋಸ ಮಾಡಿ, ಯಾವುದೋ ಜಮೀನು ಐತೆ ನಿಮ್ಮ ಹೆಸ್ರಕ್ಕೆ ಮಾಡ್ತೀನಿ, 4 ದಿವಸ ಬಿಟ್ಟು ಆಮೇಲೆ 4 ತಿಂಗಳು ಬಿಟ್ಟು ನಾನು ಮಾಡ್ಕೊಂತೀನಿ ಅಂತೇಳಿ ಕರ್ಕೊಂಡೋಗ್ಬಿಟ್ಟು ಅವ್ರಿಗೂ ಗೊತ್ತಿಲ್ದಿರ ಮೋಸ ಮಾಡಿಬಿಟ್ಟು ಪಾಪ ಅವ್ರನ್ನ ಈ ಥರ ರಿಜಿಸ್ಟರ್ ಮಾಡ್ಕೊಂಡಾನೆ. ಅದ್ರಕ್ಕೆ ನಮಗೆ ನ್ಯಾಯ ಬೇಕು, ನಾವು ನ್ಯಾಯ ಕೇಳ್ತಾ ಇದ್ದೀರಿ. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಏನೋ ಕೊಟ್ಟು ಆತನ ಅರೆಸ್ಟ್ ಮಾಡಿಸಿದ್ದೀರಿ. ಅರೆಸ್ಟ್ ಆಗ್ಲಿಲ್ಲ, ಇನ್ನೂ ಆಗಲ್ಲ. ಇದು ಆಗಿದೆ. ಕೂಡಲೇ ಆತನ ಅರೆಸ್ಟ್ ಮಾಡ್ಬೇಕು, ಬಂಧಿಸ್ಬೇಕು. ಈ ಕೂಡಲೇ ಅರೆಸ್ಟ್ ಮಾಡ್ಬೇಕು, ಆತನ ಬಂಧಿಸ್ಬೇಕು. ಈ ನ್ಯಾಯ ಕೇಳ್ತಾ ಇದ್ದೀರಿ ನಾವು. ಏನೋ ನಮ್ಮ ಕುಟುಂಬದಲ್ಲಿ ವ್ಯತ್ಯಾಸ ಇತ್ತು, ಬೇರೆ ಜಮೀನಲ್ಲಿ ಕೇಸಲ್ಲಿ ನಡೀತಾ ಇತ್ತು, ಇವರು ಊರು ಬಿಟ್ಟು ಬೇರೆ ಕಡೆ ಇದ್ರು. ಅದರಿಂದ ನಾವು ಇದನ್ನ ಗಮನಿಸಲ್ಲ. ಈಗ ನಮಗ್ ಗೊತ್ತಿಲ್ದಿರಾನೆ ಈತನು ಈ ಜಮೀನು ಐತೆ ಅನ್ಬಿಟ್ಟು ಈ ವೆಂಕಟಮ್ಮನ ಕರ್ಕೊಂಡೋಗ್ಬಿಟ್ಟು ಸಿದ್ದಪ್ಪ ಅವ್ರ ಹೆಸರು, ನಮ್ಮ ತಾತ ಹೆಸರು ಬಂದು ವೆಂಕಟಮ್ಮ ನಾಗಪ್ಪ. ಇದೇ ಹೆಸ್ರಕ್ಕೆ ಮ್ಯಾಚ್ ಆಗ್ತದೆ ಅನ್ಬಿಟ್ಟು ವೆಂಕಟಮ್ಮನ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ರಿಜಿಸ್ಟರ್ ಮಾಡ್ಸೇನೆ KGFಗ. ನಮ್ಗೆ ಗೊತ್ತಿಲ್ದಾರೆ ಆತನ ಮಗ ಏನು ಮಾಡ್ಬಿಟ್ಟ ತಿಳ್ಕೊಂಡು ಆಮೇಲೆ ನಮ್ಕ ಇನ್ಫಾರ್ಮೇಶನ್ ಕೊಟ್ಟ ಹಿಂಗೆ ಆಗಿದೆ ಅಂತೇಳಿ. ಆಮ್ಯಾಗ ಆತ ನಮ್ಮ ಕಡೆ ಬಂದು ಸಪೋರ್ಟು ಹೇಳ್ತಾ ಇದ್ದಾನೆ. ನಮ್ಗೆ ಗೊತ್ತಿಲ್ಲ ಅಣ್ಣ. 9 ತಿಂಗಳು 9ನೇ ತಾರೀಕು ಆಗಿರೋದು ಇದು. ಹಕ್ಕು ಬಿಡುಗಡೆ ಪತ್ರ ಅಂತೇಳಿ ಏನ್ ಮಾಡ್ಕೊಂಡಿದ್ದಾನೆ ಈತ.